ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ವೆಲ್ಕಮ್ ಟು ರೈಡ್ ಇತ್ವಾದಿ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಮಸ್ತ್ ಆರಾಮ್ ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಇಷ್ಟು ಮತ್ತು ಭಾಳ ದಿವಸ ಹತ್ಕೊಳ್ಳೆ ಗಾಡಿ ಮೇಲೆ ರೈಡ್ ಹೋಗ್ಲಿಕ್ಕತ್ತೀವಿ. ಆ್ಯಂಡ್ ಇದು ಸಡನ್ ಪ್ಲ್ಯಾನ್ ಆಯಿತು ಹೋಗೋದು, ಪ್ರೀ ಪ್ಲ್ಯಾನ್ಡ್ ಇರಲಿಲ್ಲ. ಬಟ್ ಆದರೂ ಪ್ಲ್ಯಾನ್ ಮಾಡಿ ಹೋಗ್ಲಿತ್ತೀವಿ ಈ ವೀಕೆಂಡು. ಆ್ಯಂಡ್ ಎಲ್ಲರಿಗೂ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ವಿಶು ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹೊಚ್ಚ ಹೊಸ ಯಾರು ನೋಡ್ಲಿತ್ತೀರಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೈಡ್ ಇತ್ವಾದಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಳೆ ಮಂದಿ ಲೈಕು ಕಮೆಂಟ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ಲಾಗ್. ಇವತ್ತು ಆ್ಯಕ್ಚುಲಿ ನಾವು ಮುಂಜಾನೆ ಲಘುನೇ ಬಿಡಬೇಕಿತ್ತು. ಮುಂಜಾನೆ ಲಘು ಬಿಡ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಆಫೀಸಿಂದ ಬರೋ ಸ್ವಲ್ಪ ಲೇಟ್ ಆಯ್ತು. ಹೀಗಾಗಿ ಬಿಡೋದು ಅರೌಂಡ್ 9:30 ಆಗಿಬಿಡ್ತು, ಲೇಟ್ ಆಯ್ತು. ಅದು ಹಿಂಗಾಗಿ ಲೇಟಾಗಿ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡೀವಿ. ಲೆಟ್ಸ್ ಸಿ ಜರ್ನಿ ಆಲ್ಮೋಸ್ಟ್ 300 ಕಿಲೋಮೀಟರ್ ಅದ. ಓಕೆ, ಸೊ ಲೆಟ್ಸ್ ಗೋ. ನೋಡೋಣ ದಾರಿ ಒಳಗೆ ಏನೇನು ಬರ್ತದೆ ತೋರಿಸಿರ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಸೂರ್ಯಜಿ ಅವ್ರು ನೆತ್ತಿ ಮೇಲೆ ಬಂದಾರ ಆಲ್ರೆಡಿ. ಈ ಬೆಟ್ಟ ಗುಡ್ಡ ನೋಡು ಖಾಲಿ ರೋಡ್ ಹೈವೇ ಸಿಕ್ಕದ. ಸೊ ನಾವು ಇವತ್ತು ಹೋಗ್ಲಿಕ್ಕತ್ತೀವಿ ಫಸ್ಟ್ ಟೈಮ್ ಆಂಧ್ರ ಒಳಗೆ. ಓಕೆ, ಆಂಧ್ರ ಒಳಗೆ ಗುರುಸಾರ್ವಭೌಮರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಿ ಕರ್ಸ್ಕೊಳಿಕತ್ತಾರ. ಸೊ ಹಿಂಗೆ ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಎಷ್ಟೇ ಹೋಗ್ಲಿತ್ತೀವಿ, 4 ವರ್ಷ ಮೇಲೆ. ಸೊ ಹೀಗಾಗಿ ಇದು ನಿಮ್ಮದು ಫುಲ್ ರೂಟ್ ಏನದ, ನಮ್ದು ಬೆಂಗಳೂರು ಟು ಮಂತ್ರಾಲಯ ರೂಟ್ ಅದ. ಆ್ಯಂಡ್ ಇಲ್ಲಿ ಹೋಗುಂದಾಗ ಆ ದಿನ ಏನೇನು ಬರುತ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ರಿ ಮತ್ತು ಸ್ಟೇ ಟ್ಯೂನ್ ಆಗಿರ್ರಿ. ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ರೈಟ್ ಸೈಡ್ಗೆ ಕಿಯಾದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಎಂಥ ದೊಡ್ಡದು ಯೂನಿಟ್ ಇದೆ. ಸೊ ಎಂಡ್ ಟು ಎಂಡ್ ಈ ಎಂಡ್ದಿಂದ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಮ್ಯಾಲೆ ಅದ. ಸೊ ಐ ಹೋಪ್ ನಿಮ್ಗೆ ಕಾಣಿಸ್ಲಿಕ್ಕೆ ಅನ್ಕೋತೀನಿ. ಇಲ್ಲಿ ರೈಟ್ ಸೈಡ್ಗೆ ನೀವು ಯಾರ್ಯಾರು ಅನಂತಪುರ ಹೋಗ್ತಿರಲ್ಲ, ಬೆಂಗಳೂರು ಅನಂತಪುರ ಹೋಗೋರೆಲ್ಲ ನೋಡ್ಬೋದು. ಮಸ್ತ್ ಕಂಡಾಬಿಡಿ ದೊಡ್ಡದೈತಿ. ನಾವು ಫಸ್ಟ್ ಟೈಮ್ ನೋಡಿರ್ತೀವಿ ಇದನ್ನು, ನಾವು ಯಾವಾಗ ನೋಡಿರಲಿಲ್ಲ. ನೈಸ್, ಕ್ಲಿಯರ್ಲಿ ಕಾಣಿಸ್ತದೆ. ಇದೆಲ್ಲ ಫಿನಿಶ್ಡ್ ಗೂಡ್ಸ್ ಇದು ಫಿನಿಶ್ ಗೂಡ್ಸ್ ಇದೆಲ್ಲ ಪ್ರೊಡಕ್ಷನ್. ಇದು ಅದು ಆ ಕಡೆ ಎಲ್ಲ ಪ್ರೊಡಕ್ಷನ್. ಇಲ್ಲಿ ಅವ್ರದ್ದೇ ಲಾಜಿಸ್ಟಿಕ್ ಅದ ನೋಡ್ಬೋದ. ಎಲ್ಲ ಲೆಫ್ಟ್ ಸೈಡಿಗೆ ಪೂರಾ ಲಾಜಿಸ್ಟಿಕ್ ಯಾರ್ಡ್ ಇದು. ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿ ನಿಮ್ಮ ಮನೆಗೆ ನಿಮ್ಮ ಊರಿಗೆ ಶೋರೂಮ್ ಬರ್ತಾವಲ್ಲ, ಇವರೇ ಎಲ್ಲ ಕರ್ಕೊಂಡು ಬರೋರು. ಎಷ್ಟೆಲ್ಲ ಗಾಡಿ ರೆಡಿ ಮಾಡಿ ನಿಲ್ಸಾರ. ಇದರೊಳಗೆಲ್ಲ ಇವರು ಲೋಡ್ ಮಾಡಿಕೊಂಡು ನಮ್ಗೆ ತಂದು ಮುಟ್ಟಿಸಾರ. ಸೊ ಇದು ಇಷ್ಟ ಆಗಿತ್ತು, ನಾನು ಲೈಕ್ ಹೊಡೆದು ಬಿಡ್ರಲ್ಲ ಮತ್ತು ಹಂಗೆ ಟಕ್ ಅಂತ ಮನ್ಯಾಗ ಕೂತಲ್ಲೇ ತೋರಿಸಿ ನೋದಿಲ್ಲ ನಿಮ್ಗೆ. ಕಿಯಾ ಇದಕ್ಕೆ ಶೋರೂಮ್ ಅಲ್ರಿ, ಇದು ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಮಸ್ಕಾರ ಸ್ನೇಹಿತರೆ. ರೌಂಡ್ 2 ಫ್ಯೂಲ್ ಫಿಲ್ಲಿಂಗು. ಸೊ ನಿನ್ನೆ ಮಾಡ್ಕೊಂಡು ಬಂದಿದೆ. ಇನ್ನೂ 3 ಪಾಯಿಂಟ್ ಇತ್ತು. ಆದರೂ ನೆಕ್ಸ್ಟು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಹಿಂಗಾಗಿ ಒಮ್ಮೆ ಫುಲ್ ಮಾಡ್ಬೋಣ ಅಂತ ಅನಿಸಿದ್ದೀವಿ. ನೋಡೋಣ ಎಷ್ಟಾಗುತ್ತೆ. ನಿನ್ನೆ 12 ಆಗ್ತದೆ. ಈಗ ಪುನಃ ಚೆಕ್ ಮಾಡಬೇಕು. ಆಯ್ತಂಟಿ ಫುಲ್ ಬೇಡ, ಬಿಡಿ, ಸ್ವಲ್ಪ ಜಾಗ ಇರಲಿ. ಬಿಡಿ, ಸಾಕು ಅಷ್ಟು ಏರಿರ್ಬೇಕು. ಸಾಕು ಅಷ್ಟು ಫುಲ್ ಬೇಡ. ಓಕೆ, ಹ್ಯಾಪಿ ಜಾರ್ವಿಸ್ ಟಮ್ಮಿ ಫುಲ್. ಎಷ್ಟಾಯ್ತು? 991.18. ಓಕೆ, ನಮಸ್ಕಾರ ಸ್ನೇಹಿತರೆ. ಈ ಊರಲ್ಲಿ ಪೇರುಹಣ್ಣು ಫುಲ್ ಫೇಮಸ್ಸು. ಅನಂತಪುರ ದಾಟಿದ ಮೇಲೆ ಪೇರುಹಣ್ಣು ಬೇಕಾದ್ರೆ ಇಲ್ಲಿ ತೊಗೋಬೋದು. ಒಂದು ಕಡೆನೂ ಚಲೋ ಆಲದ ಮರ ಇಲ್ಲ ಈ ಆಂಧ್ರ ರೋಡ್ದಾಗ. ಎಲ್ಲ ಕಡೆ ಬರೀ ಜಾಲಿ ಗಿಡನೇ ಅವ ನೋಡ್ಬೋದು. ಆ ಕಡೆ ಎಲ್ಲೋ ಒಳಗದ ರೋಡ್ ದಂಡಿಗೆ ಒಂದು ಜಾಗಿಲ್ಲ. ಚೆಂದಾಗಿ ಆರಾಮ್ ಗಿಡದ ಕೆಳಗೆ 2 ನಿಮಿಷ ನಿಂತಿನ ಅಂದ್ರೆ, ಬಿಕಾಸ್ ನಾವು ಆಲ್ರೆಡಿ ಮೋರ್ ದ್ಯಾನ್ 230 ಕಿಲೋಮೀಟ್ರ್ ಬಂದುಬಿಟ್ಟಿವಿ. ಕಂಟಿನ್ಯೂ ಬರ್ತಿದ್ದೀವಿ ಇದು ಬಿಸಿಲಾಗ. ಎಲ್ಲೂ ಒಂದು ಕಡೆ ನೆರಳೇ ಇಲ್ಲ, ಕೂಡ್ಲಿಕ್ಕೂ ಜಾಗ ಇಲ್ಲ, ನೆರಳು ಇಲ್ಲ. ಭಾಳ ಪೆಟ್ರೋಲ್ ಬಂಕ್ ನಿಂದಿರಬೇಕು. ಅಲ್ಲಿ ಅದಿಷ್ಟು ನಾನ್ ವೆಜ್ ಹೋಟೆಲ್ ಅಂದ್ರೆ ಸಿಕ್ಕಾಪಟ್ಟೆ ಅವ ಈ ರೋಡ್ನಾಗ ನೋಡ್ಬೋದು. ಧಾಬಾ ಅವು ಇವು ಅನ್ಕೊತ ಹುಡುಗರು ಬೈಕ್ ತೊಗೊಂಡು ನಮ್ಮ ಜೊತೆ ಡ್ರೈ ರೇಸ್ ಮಾಡತ್ತಾರ. ಬಟ್ ಇಂಥವ್ರಿಂದ ಅವಾಯ್ಡ್ ಮಾಡಿರಿ ಲಾಂಗ್ ಡ್ರೈವ್ನ ಹೋಗ್ಬೇಕಾದ್ರೆ. ಬಿಕಾಸ್ ಅವ್ರು ಲೋಕಲ್ ಗಾಯ ಇರ್ತಾರೆ, ಅವ್ರು ಬಿದ್ದರು ಮಾಡಿದ್ರು ಮನೆ ಮಠ ಹಾಸ್ಪಿಟಲೆಲ್ಲ ಇರುತ್ತೆ. ನಮಗೇನು ಇರೋಂಗಿಲ್ಲ, ನಾವು ಸ್ವಲ್ಪ ಆರಾಮಿಂದ ಗಾಡಿ ಓಡಿಸ್ಬೇಕು. ಸೊ ನೋಡೋಣ ಎಲ್ಲಿ ಹೋದ್ರು ಅಂತ. ಬಂದ್ರೆ ತೋರಿಸ್ತೀನಿ, ಗೊತ್ತಿಲ್ಲ ಎಲ್ಲೋದ್ರು, ಹಿಂದೆ ಬರ್ತಿದ್ರು. ಓಕೆ, ಕಾಸೇಪಲ್ಲಿ ಟೋಲ್ ನಾಕ ಇದು. ಒಂದು ಗಿಡ ಇಲ್ರಿ ಇಲ್ಲಿ ಆಜು ಬಾಜು. ಫುಲ್ ರಣ. ಏನು ರಾಜಸ್ಥಾನ ಗಾಡಿ ಓಡಿಸ್ಲಿಕ್ಕತ್ತೀನಿ, ಏನು ತೆಲಂಗಾಣ ಅಥವಾ ಆಂಧ್ರದಾಗ ಗಾಡಿ ಓಡಿಸ್ಲಿಕ್ಕೆ ಅಂತ ಗೊತ್ತಾಗಲ್ಲ ನನಗಂತೂ.
ಎಳ್ನೀರು ಸಿಗೋಲ್ಲ ಒಂದು ನಡಿ. ಎಳ್ನೀರು ಕುಡಿಬೇಕಂತ ಮಾಡೀವಿ, ಎಲ್ಲೂ ಎಳ್ನೀರು ಇಲ್ಲೇ ಇಲ್ಲ ಸ್ನೇಹಿತರೆ. ಸ್ಟ್ರೇಟ್ ಹೈದ್ರಾಬಾದ್ ಹೋಗುತ್ತೆ, ಲೆಫ್ಟ್ ಹೋದ್ರೆ ಗೂಟಿ ಅಂತ, ಗೋಟಿಯೋ ಗೊತ್ತಿಲ್ಲ, ಗೂಟಿ ಹೆಂಗೆ ಪ್ರೊನೌನ್ಸ್ ಮಾಡೋದು ಗೊತ್ತಿಲ್ಲ, ಗೂಟಿ ಅಂತ. ಸೊ ಊರ ಸರ್ ಗೂಟಿ ಇರ್ಬೇಕು ಅನಿಸ್ತದೆ. ಸೊ ನಾವು ಈ ಕಡೆ ಹೋಗಿ ನೋಡ್ಬೋದು, ನೀವು ಬಳ್ಳಾರಿನೂ ಹೋಗ್ತದೆ ಈ ರೋಡು, ಬಳ್ಳಾರಿ, ಗುಂತಕಲ್ಲು, ಗೂಟಿ. ಸೊ ನಾವು ಗೂಟಿಗೆ ಹೋಗ್ಬಿಟ್ಟು ಡೈವರ್ಷನ್ ತೊಗೋತೀವಿ. ಈಗ 4 ಮುಗೀತು, ಈಗ ಸ್ಟ್ರೇಟ್ ಹೈವೇ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟ್ರೇಟ್ ಹೈವೇದಿಂದ ನಾವು ಹೋಗಿ ಗೂಟಿ ಹೋಗಿ ಇನ್ನೊಂದೆರಡು ಯಾವ ಊರು ಆ ಊರು ಮುಗಿದ ನಂತರನೇ ಮಂತ್ರಾಲಯ ಬರೋದು. ಬರ್ರಿ ನೋಡೋಣ ಸ್ಟ್ರೇಟ್ ಹೈವೇದ ಹೆಂಗದ ಎಕ್ಸ್ಪೀರಿಯನ್ಸ್. ಅಷ್ಟು ರೋಡ್ ಇದು 4 ವೇ ಬಿಟ್ಟು ಒಳಗೆ ಬಂದೆ. ಒಂದು 45 ಕಿಲೋಮೀಟ್ರ್ ಆಯಿತು, ಇನ್ನೂ 66 ಕಿಲೋಮೀಟ್ರ್ ಅದ. ಫುಲ್ ಟೈರ್ಡು. ಸೂರಜ್ ಅವ್ರು ಫುಲ್ ಸ್ಟ್ರಾಂಗ್ ಆಗಿ ಆಗ್ಬಿಟ್ಟವ. ಸಿಂಗಲ್ ರೋಡ ಸಿಕ್ಕಾಪಟ್ಟೆ ಹಂಪವ. ಅಯ್ಯೋ ಎವ್ರಿ ಟೈಮ್ ಬ್ರೇಕ್ ಹಿಡಿಯೋದು, ಸ್ಲೋ ಹಿಡಿಯೋದು, 30 40 ಫಿಫ್ತ್ ಗೇರೇ ಹಾಕಿಲ್ಲ ನಾನು, ಬರೀ ಥರ್ಡು ಫೋರ್ತ್ ಹಾಕಿದ ತಕ್ಷಣವೇ ಥರ್ಡ್ ಆಗಬೇಕು ಮತ್ತು ಪಟ್ಟೆ. ಅಯ್ಯೋ. ಸೊ ಫೈನಲಿ ಒಂದು ಚಲೋ ಟೀ ಸ್ಟಾಲ್ ಸಿಕ್ತು. ಸ್ವಲ್ಪ ಟೀಗೆ ಕೊಡು, ರಿಫ್ರೆಶ್ ಆಗಿ ಮತ್ತೆ ವಾಪಸ್ ಹೋಗ್ಬೇಕು. ಇನ್ನೂ ಒಂದು 45 ಕಿಲೋಮೀಟ್ರ್. ಟೈರ್ಡ್ ಟುಡೇ. ಟೀ ಇದೆಯಾ? ಹಾಂ ಆಯ್ತು, 2 ಟೀ ಕೊಡು. ಹಾಂ 2 ಟೀ ಕೊಡ್ರಿ. ಎರಡು ಓಕೆ. ಸೊ ಬ್ಯಾಕ್ ಟು ರೈಡ್ ನಾವು. ಒಳ್ಳೆ ಟೀ ಇತ್ತು. ಸೊ ನೇಮಕಲ್ಲು ಆಂಜನೇಯ ಸ್ವಾಮಿ ಅಂಥೇಳಿ ಒಂದು ಚೋಟ ಕೆಫೆ ಕ್ಯಾಂಟೀನ್ ಅದ. ನೀವು ಬೆಂಗಳೂರಿಂದ ಈ ಕಡೆ ಹೋಗ್ಬೇಕಾದ್ರೆ 70 ಕಿಲೋಮೀಟ್ರಿಗೆ ಬರ್ತದೆ. ಬರೀ ಟ್ರೈ ಮಾಡಿರಿ, ಚಲೋ ಅದ. ನಮಗಂತೂ ಚಲೋ ಅನ್ನಿಸ್ತು ಟೀ. ಸೊ ನೋಡ್ಬೋದು, ಸನ್ಸೆಟ್ ಆಗ್ಲಿತ್ತದ ಮಸ್ತ್. ವೈಷ್ಣವಿ ಹೆಂಗದಲ್ಲಿ ಹೈಡ್ರೇಷನ್ ಬ್ಯಾಗ್ ಕಂಫರ್ಟೇಬಲ್ ಅದಲ್ಲ? ಸೊ ನಾವು ಹೈಡ್ರೇಷನ್ ಬ್ಯಾಗ್ ಏನು 1.5 ಲೀಟ್ರ್ ನೀರು ಮನ್ಯಾಗ ಫಿಲ್ ಮಾಡ್ಕೊಂಬಂದು 2 ಲೀಟ್ರ್ ಅದು. ಸೊ ಅದ್ರೊಳಗೆ ನಾನು ಇನ್ನೂ ತನಕ ನೀರು ನಡಿಲಿಕ್ಕದ. ಸೊ ಫಾರ್ ಇಟ್ಸ್ ಗುಡ್, ಚಲೋ ಅನ್ನಿಸ್ತಕ್ಕಿಗೆ. ಸೊ ಜಾರ್ವಿಸ್ನು ನೋಡ್ಬೋದು, ಎಲ್ಲ ಫೈನ್ ಅದ. ಸ್ವಲ್ಪ ಏನೋ ಸೌಂಡ್ ಬರ್ತೈತೆ ಅಂತೇನೋ ಅನ್ನಿಸ್ತಾ, ಬಟ್ ಏನೂ ಇಶ್ಯೂ ಇಲ್ಲ, ಎಲ್ಲ ಓಕೆ ಅದ. ಬರ್ರಿ ಹೋಗೋಣ. ಇನ್ನೂ ಜರ್ನಿ ಇನ್ನೂ 40-50 ಕಿಲೋಮೀಟ್ರ್ ಹೋಗ್ಬೇಕು. ಸೊ ನೆಕ್ಸ್ಟ್ ಟೈಮ್ ರೈಡಿಂಗ್ ಪ್ಯಾಂಟೇ ತೊಗೊಂಡ್ಬಿಡ್ತೀನಿ. ಇದು 10 ಸರಿ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಬೇಜಾರು. ಥ್ಯಾಂಕ್ ಯು ಅಂಕಲ್, ಬರ್ತೇವೆ ಮತ್ತೆ. ಹಾಂ ಸರಿ. ಸೊ ಅಂಕಲ್ ಅವರು ಬಳ್ಳಾರಿದವರು, ಅಂಕಲ್ ಕನ್ನಡನೂ ಬರ್ತದೆ, ವಿಸಿಟ್ ಮಾಡಿದ್ರೆ ನೋಡ್ಬೋದು. ಹಾಂ ಹಾಂ ಹೌದಾ, ಅದೇ ಹೇಳ್ತಿದ್ದೀನಿ, ನೀವು ಕನ್ನಡನೂ ಬರ್ತದೆ, ಅಂಕಲ್ಗೆ ವಿಸಿಟ್ ಮಾಡಿರಿ ಅಂತ. ಸರಿ ಬರೋಣ. ಓಕೆ, ಸೊ ಲೆಟ್ಸ್ ಗೋ. ಓಕೆ ಅಷ್ಟೇನಾ? ಓಕೆ, ಥ್ಯಾಂಕ್ ಯು, ಬಾಯ್. ಸೊ ಲೆಟ್ಸ್ ಗೋ. ಫುಲ್ ನಿದ್ದೆ ಬರ್ಲಿದ್ದೈತೆ ಆ್ಯಕ್ಚುಲಿ ನನಗೆ, ಬಿಕಾಸ್ ಆಫೀಸಿಂದ ಬಂದ್ಕೊಳ್ಳೆ ಮಲ್ಕೊಂಡಿರಲೇ ಇಲ್ಲ. ಬಂದು ರೆಡಿಯಾಗಿ ಹಾಗೆ ಹೊರಟೇ ಬಿಟ್ಟೆ. ಸೊ ಹೀಗಾಗಿ ನಿದ್ದೆ. ಆಮೇಲೆ ಬ್ರಂಚ್ ಬೇರೆ ಮಾಡಿದ್ವಿ. ಸೊ ಬ್ರಂಚ್ ಮಾಡಿದ್ದಕ್ಕೂ ಒಂದು ಸ್ವಲ್ಪ ನಿದ್ದೆ ಬರ್ಲಿಕ್ಕತ್ತ, ಅದ್ರ ಸಂಬಂಧ ಸ್ವಲ್ಪ ಕಷ್ಟ ಆಗ್ಲಿತ್ತಿದೆ. ಬಟ್ ನಾವು ಇಟ್ಸ್ ಫೈನ್. ಸೊ ನೋಡಿರಿ, ಇಂಥ ಬ್ಯೂಟಿಫುಲ್ ಸನ್ಸೆಟ್ ಆಗ್ಲಿತ್ತದ. ಸೊ ಐ ಹೋಪ್ ನಿಮ್ಗೆ ಕಾಣಿಸ್ಲಿಕ್ಕತ್ತ ಅನ್ಕೋತೀನಿ. ಆಮೇಲೆ ಈ ಜರ್ನಿನಾಗಲ್ಲ ಇದು ಸ್ಟ್ರೆಚ್ ಏನಿತ್ತು, ಸೊ ಊರೊಳಗೆ ಬರ್ತದೆ, ಹಿಂಗಾಗಿ ಭಾಳ ಡಿಫಿಕಲ್ಟ್ ಆಯ್ತು. ಸೊ ಬಟ್ ದಟ್ಸ್ ಫೈನ್. ಈ ಸದ್ದ ಮುಂದೆ ರೋಡ್ ಚಲೋ ಅದ ಅಂತ ಹೇಳ್ಯಾರ. ನೋಡೋಣ ಈಗ ಇಲ್ಲಿ ಮುಂದೆ ರೋಡ್ ಏನು ಹೈವೇ ಸಿಗ್ತದೋ ಏನು 4 ವೇ ಸಿಗ್ತದೋ ಗೊತ್ತಿಲ್ಲ. ಬ್ಯೂಟಿಫುಲ್ ಸನ್ಸೆಟ್ ನೋಡೋದು. ಅಯ್ಯೋ ಜನ ಜಾತ್ರೆ ಇಲ್ಲಿ, ಮಾರ್ಕೆಟ್ ಇಲ್ಲಿ ರೈಟಾ? ಹಾಂ ಇಲ್ಲಿ ರೈಟ್ ಆಯ್ತು ನಾವು ಮ್ಯಾಪ್ನ ಅದಾನ ಅಣ್ಣಗಳ ಮುಂದೆ ನೋಡ್ರಿ ಓಪ. ಸೊ ಈ ಪೆಟ್ರೋಲ್ ಬಂಕ್ ಅದ, ಒಂದು HP ಪೆಟ್ರೋಲ್ ಬಂಕ್, ಈ ಕಡೆಯಿಂದ ರೈಟ್ ಹೋಗ್ಬೇಕಂತ. ಓಕೆ, ಇಲ್ಲಿ ಈ ಸ್ಪಾಟಿಂದ ಆ ಕಡೆ ಹೈದ್ರಾಬಾದ್ ಬೆಂಗಳೂರು ಹೈವೇ 70-75 ಕಿಲೋಮೀಟ್ರು, ಇಲ್ಲಿಂದ ಬಳ್ಳಾರಿ 80 ಕಿಲೋಮೀಟ್ರು. ಓಕೆ ಸ್ನೇಹಿತರೆ, ಲೆಟ್ಸ್ ಗೋ. ಸ್ವಲ್ಪ ಹೊತ್ತಾದಾಗ ಮೇ ಬಿ ಕತ್ಲಾಗ್ತದೆ ಮಂತ್ರಾಲಯ ಮುಟ್ಟೋವರೆಗೂ. ಸ್ಟೇ ಟ್ಯೂನ್ ಆಗಿರಿ, ನೋಡ್ತಾ ಇರಿ. Guys, finally we got this highway. Jarvis is now crazy mode. So 16, 110, 17 ಸಗದಾಗಿ ಓಡ್ತಾಯಿದೆ. ಓಕೆ ಫೈನ್ ಗೈಸ್, ಐ ಹೋಪ್ ವಿಲ್ ರೀಚ್ ಸೂನ್ ಟುಡೇ. ಸನ್ಸೆಟ್ ಆಗಿಬಿಡ್ತು ಆಲ್ರೆಡಿ.
ಬಟ್ ಇಲ್ಲಿ ಒನ್ ವೇದ ಗಾಡಿ ಅಡ್ಡ ತಿಡ ಹೊಡಿತಾರ, ಗಾಡಿ ತಲೆನೇ ಕಟ್ಕೊಳ್ಳಲ್ಲ, ಸುಮ್ಮನೆ ನುಗ್ತಾ ಇರ್ತಾರೆ ಹಂಗೆ. ಸೊ ಜಸ್ಟ್ ವಿ ರೀಚ್ ಮಂತ್ರಾಲಯ ಬಂದು ಮುಟ್ಟಿದ್ವಿ. ಈಗ ಫುಲ್ಲು ರಶ್ ಅದ ಎಲ್ಲ ಕಡೆ. ಮೊದಲು ಹೋಗಿ ಒಂದು ಕಡೆ ರೂಮ್ ಸೆಟ್ ಮಾಡಬೇಕು. ರೂಮ್ ಸೆಟ್ ಮಾಡಿ ಗಾಡಿ ಎಲ್ಲ ಇಡಬೇಕು. ಫುಲ್ ಟಯರ್ಡ್ ಇವತ್ತು, ಕಣ್ಣು ಊಷ್ಟು ನಿದ್ರೆ. ರಾಯರ ಪುಣ್ಯದಿಂದ ಎಲ್ಲೂ ಏನೂ ಅನಾಹುತ ಆಗ್ಲದೆ ಆರಾಮಾಗಿ ಬಂದು ಮುಟ್ಟಿದ್ದೀವಿ. ಸೊ ಸ್ನೇಹಿತರೆ, ಇಲ್ಲಿ ಥರ ವೀಡಿಯೋ ಯಾರು ನೋಡಿದರೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಹಳೆ ಮಂದಿ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ. ಸೊ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ನೀವು ನೋಡದೇ ಸ್ಕಿಪ್ ಮಾಡಿಬಿಡ್ರಿ, ಪೂರಾ ಎಂಡ್ವರೆಗೂ ನೋಡಿರಿ. ನಾನು ಓನ್ಲಿ 15 ನಿಮಿಷಕ್ಕಿಂತನೂ ಕಡಿಮೆ ಲಾಗ್ ಮಾಡ್ತಿದ್ದೀನಿ. ಸೊ ನೋಡಿ, ಮಜಾ ಮಾಡಿ ಅಂತ ಹೇಳ್ತಾ ಲಾಗ್ನ ಇಲ್ಲಿ ಕ್ಲೋಸ್ ಮಾಡುವ. ಟಾಟಾ ಗೈಸ್, ಟಾಟಾ ಬಾಯ್, ಸಿ ಯು ಆ್ಯಂಡ್ ಗುಡ್ ನೈಟ್. ಒಳ್ಳೆ ಫೈನಲಿ ವಿ ರೀಚ್ ಹಿಯರ್ ಡೆಸ್ಟಿನೇಷನ್. ಓಕೆ, ದಿಸ್ ಇಸ್ ಎಂಟ್ರೆನ್ಸ್. ನೋಡ್ಬೋದು ಎಂಟ್ರೆನ್ಸ್ ಮಸ್ತ್ ಮಾಡ್ಯಾರ ನೋಡಲಿ ಇವ್ರ. ನೈಸ್. ನಮಸ್ಕಾರ ಸ್ನೇಹಿತರೆ. ಮಂತ್ರಾಲಯದಲ್ಲಿ ರೂಮು ಯೂಶ್ವಲಿ 700 ಇರ್ತದೆ. ಇವತ್ತು 2,500. ಒಂದು ರೂಮು 6 ಅವರ್ 12 ಅವರ್ಸ್ಗೆ 2,500ರಿಂದ 9,000 ರೂಪಾಯಿ ಮಾಡ್ತಿದ್ದಾರೆ. ಹಾಲಿಡೇಸ್ ಅಂತೆ ಏನೇನೋ ಹೇಳ್ತಾರೆ. ಉಳಿದ ದಿನ 600-700 ರೂಪಾಯಿ ಇರ್ತದೆ. ನೋಡಿ ಫ್ರೆಂಡ್ಸ್, ಏನೇ ನಡೀತಿದೆ. 24 ಅವರ್ ಇರೋದು ಇವರು ಹೋಗಿ ಅದನ್ನು 12 ಅವರ್ ಮಾಡಿದ್ದಾರೆ. ನಾವು 2 ಅವರಿಂದ ರೂಮ್ ಹುಡುಕ್ತಾನೇ ಇದ್ದೀವಿ, ಸಿಗ್ತಾನೆ ಇಲ್ಲ ರೂಮ್. ಏನು ಮಾಡೋಕ್ಕಾಗಲ್ಲ, ಎಲ್ಲ ರಾಯರಿಚ್ಛೆ.